ಎಲ್ರಿಗೂ ನಮಸ್ಕಾರ. ಇವತ್ತಿನ ಬಿಜೆಪಿ ನ್ಯೂಸ್ ನೀವು ನೋಡಲೇಬೇಕು. ಪ್ರಧಾನಿಗೆ ಚೆಂಬು ಪ್ರದರ್ಶನ, ಬಿಜೆಪಿಯಿಂದ ದೂರು. ಮೊಹಮ್ಮದ್ ನಲಪಾಡಿ ಅವರು ಪ್ರಧಾನಿ ಮಂತ್ರಿಯವರು ಬರ್ತದೆಂದು 4, 4, 5, 6, 7 ಈ ಜನರನ್ನು ಹಿಡ್ಕೊಂಡು ಚೆಂಬು ಪ್ರದರ್ಶನ ಮಾಡಿದ್ದಾರೆ. ಹಾಗೂ ರೌಡಿ ಶೀಟರ್ ಜಾನಿ ವಿರುದ್ಧ ಮುಖ್ಯ ಚುನಾವಣಾಧಿಕಾರಿ ಅಧಿಕಾರಿಗಳಿಗೆ ದೂರು. ಅರಮನೆ ಮೈದಾನದ ಬಳಿ ಪ್ರಧಾನಿ ನರೇಂದ್ರ ಮೋದಿ ಬರುವ ವೇಳೆ ಚೆಂಬು ಪ್ರದರ್ಶಿಸಿ ಪ್ರತಿಭಟನೆ ಮಾಡಿದ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಆರಿಸ್ ನಲಪಾಡ್. ಆತನ ಸಹಚರ ರೌಡಿ ಶೀಟರ್ ಜಾನಿ ವಿರುದ್ಧ ಬಿಜೆಪಿ ನಿಯೋಗವು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 21ರಂದು ಅರಮನೆ ಮೈದಾನದಲ್ಲಿ ಆಯೋಜಿಸಿದ ಸಮಾವೇಶದಲ್ಲಿ ಭಾಗವಹಿಸಿದ ಪ್ರಧಾನಿ ಮೋದಿ ಅವರು ಸಿ.ವಿ. ರಾಮನ್ ರಸ್ತೆಯಲ್ಲಿ ಬರುವಾಗ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಆರಿಸ್ ನಲಪಾಡಿ, ಆತನ ಸಹಚರ ರೌಡಿ ಶೀಟರ್ ಜಾನಿ ಅಲಿಯಾಸ್ ಸಿದ್ದಾಪುರ ಜಾನಿ ಹಾಗೂ ಇತರರು ಸೇರಿಕೊಂಡು ಚೆಂಬು ಪ್ರದರ್ಶಿಸಿ ಪ್ರತಿಭಟನೆ ಮಾಡಿದ್ದಾರೆ. ರೌಡಿ ಜಾನಿ ಈ ಹಿಂದೆ ಅಕ್ಟೋಬರ್ನಲ್ಲಿ ನಡೆದ ಸಿದ್ದಾಪುರ ಜಾತ್ರೆಯಲ್ಲಿನ ನಲಪಾಡಿ ಜೊತೆ ಕಾಣಿಸಿಕೊಂಡಿದ್ದ. ಈಗಲೇ ಪ್ರತಿಭಟನೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಪೊಲೀಸರು ಆತನಿಂದ ಬಾಂಡ್ ಬರೆಸಿಕೊಂಡಿದ್ದಾರೆ. ಇನ್ನು ನಲಪಾಡ್ ವಿರುದ್ಧ ಈಗಲೇ ಹಲವು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಹೀಗಾಗಿದ್ದರೂ ಪ್ರಧಾನಿ ಬರುವಾಗ NSG ಭದ್ರತಾ ವ್ಯವಸ್ಥೆ ನಡುವೆಯೂ ಪ್ರತಿಭಟನೆ ಮಾಡಿದ್ದಾರೆ. ಇದು ಇಲ್ಲಿನ ಸರ್ಕಾರದ ನಾಯಕರ ಕುಮ್ಮಕ್ಕಿನಿಂದ ನಡೆದಿದೆ. ಪೊಲೀಸ್ ಅಧಿಕಾರಿಗಳ ಸಹಕಾರದಿಂದಲೇ ಘಟನಾ ಸ್ಥಳಕ್ಕೆ ಚೆಂಬು ತಂದಿರುವುದು ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ. ಇಂಥ ಕೃತ್ಯಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಪ್ರಧಾನಿ ಕಾರ್ಯಕ್ರಮದ ಭದ್ರತಾ ಉಸ್ತುವಾರಿ ವಹಿಸಿದ DCP ಹಾಗೂ ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಚುನಾವಣಾ ಕಾರ್ಯಗಳಿಂದ ಬಿಡುಗೊಳಿಸಬೇಕು. ಇಲಾಖೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲಾಖೆ ತನಿಖೆ ನಡೆಸುವವರೆಗೆ ಅಧಿಕಾರಿಗಳನ್ನು ಅಮಾನತಿನಲ್ಲಿರಿಸಬೇಕು ಆಗ್ರಹಿಸಿದೆ. ಯುವ ಕಾಂಗ್ರೆಸ್ ನಲಪಾಡ್ ಅವರನ್ನು ಈ ಕೂಡಲೇ ಪ್ರಚಾರ ಕಾರ್ಯಕ್ರಮದಿಂದ 2 ಹಂತದ ಚುನಾವಣೆ ಮುಗಿಯುವ ತನಕ ನಿರ್ವಹಿಸಬೇಕೆಂದು ಆಗ್ರಹಿಸಿದೆ. ಇಷ್ಟ ಆದರೆ ಒಂದು ವಿಡಿಯೋ ಲೈಕ್ ಮಾಡಿ ಓಕೆ ಪ್ಲೀಸ್.